ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಹೊಸ ರೀತಿಯ ಡಿಸೈನ್ ನೋಡೋಣ. ಬೇಗ ಮುಗಿಸುವ ಕುಚ್ಚು, ಎರಡು ರೀತಿಯ ಬೀಡ್ಸು, ಸೇಮ್ ಕಾಟನ್ ಥ್ರೆಡ್ಡು, ಒಂದು ಸೂಜಿ. ಸೀರೆಗೆ ಬ್ಯಾಕಿಂದ ಫ್ರಂಟ್ ತೆಗೆದ್ಬಿಟ್ಟು ಸೂಜಿನ ಒಂದು ನಾಟ್ ಹಾಕ್ಕೊಂಡು ಇಲ್ಲಿ ಬೀಡ್ಸ್, ಒಂದು ಸ್ಮಾಲ್ ಬೀಡ್ಸು, ಒಂದು ಸ್ವಲ್ಪ ದೊಡ್ಡ ಬೀಡ್ಸು. ಫಸ್ಟ್ ಒಂದು ಸ್ಮಾಲ್ ಬೀಡ್ ಹಾಕಿ ಮತ್ತು ಒಂದು ಬೀಡ್, ಈ ಥರ 3 ಬೀಡ್ ಹಾಕಿ ಸೀರೆ ಸ್ವಲ್ಪ ಹತ್ತಿರದಲ್ಲಿ ಸ್ಟ್ರೈಟಾಗಿ ಆಗಿದ್ರೆ ಸ್ವಲ್ಪ ಬೆಂಡಾಗಿ ಕೆಳಗಡೆ ಮೇಲೆ ಸೂಜಿ ಹಾಕಿ ಮತ್ತು ಒಂದು ಬೀಡಲ್ಲಿ ಮೇಲೆ ಬೀಡಲ್ಲಿ ಆಚೆ ಕಡೆ ತೆಗೆದುಬಿಟ್ಟು ಟೈಟಾಗಿ ಎಳ್ಕೊಂಡು ಲೂಸ್ ದೋದಿರ ಇವಾಗ ಟ್ಯಾಜಲ್ ಒಂದು ಹಾಕಬೇಕು. ಒಂದು ಟ್ಯಾಜಲ್ ಹಾಕಿ ಮತ್ತು ಒಂದು ಬೀಡ್, ಒಂದು ಬೀಡ್ ಹಾಕಿ ಮತ್ತು ಸೀರೆಗೆ ಕೆಳಗಡೆಯಿಂದ ಮೇಲೆಗೆ ಸೂಜಿನ ಹಾಕಿ ಸ್ಟ್ರೈಟಾಗಿ ಸ್ವಲ್ಪ ಬೆಂಡಾಗಬೇಕು. ಸ್ಟ್ರೈಟಾಗಿ ಹಾಕ್ತಾ ಚೆನ್ನಾಗಿರೋ ಲುಕ್ಕು, ಸ್ವಲ್ಪ ಬೆಂಡಾಗಿ ಸೂಜಿನ ಮೇಲೆಯಿಂದ ತೆಗೆದು ಆಚೆ ಕಡೆಗೆ. ಮತ್ತು ಇವಾಗ ಬಿಗ್ ಬೀಡೊಂದು, ಸ್ಮಾಲ್ ಬೀಡೊಂದು, ಹಿಂದಕ್ಕೆ ತೆಗೆದುಬಿಟ್ಟು ಸ್ವಲ್ಪ ಕ್ರಾಸಾಗಿ ಸ್ಟ್ರೈಟಾಗಿ ಇಕ್ಕೊಂಡ್ರೆ ಸ್ವಲ್ಪ ಕ್ರಾಸಾಗಿ ಬೆಂಡ್ ಹಾಕಿ ಸ್ಯಾರಿಗೆ ಕೆಳಗಡೆ ಮೇಲೆ ಚುಚ್ಚಿಸಿದ ಸೂಜಿನ ಮತ್ತು ಆಚೆ ಕಡೆ ತೆಗಿಬೇಕು. ಮೇಲಿಂದ ಟೈಟಾಗಿ ಇಳ್ಕೊಂಡು ಗ್ಯಾಪ್ ಲೂಸ್ ಬರ್ದಿರ ಮತ್ತು ಇವಾಗ ಟ್ಯಾಜಲ್ ಹಾಕಬೇಕು. ತುಂಬ ಸುಲಭವಾಗಿದೆ, ಬಿಗ್ನರ್ಸ್ ಕೂಡ ಬೇಗ ಹಾಕ್ಕೋಬೋದು ಈ ಸೀರೆ ಕುಚ್ಚನ್ನ. ಟ್ಯಾಜಲ್ ಆದಮೇಲೆ ಮತ್ತು ಬೀಡ್ ಹಾಕಿ ಮತ್ತು ಸೀರೆಗೆ ಕೆಳಗಡೆಯಿಂದ ಮೇಲೆ ಸೂಜಿನ ಹಾಕಿ ಚುಚ್ಚಿಬಿಟ್ಟು ಸೂಜಿನ ಮತ್ತು ಬೀಡೆಲ್ಲ ಆಚೆ ಕಡೆ ಬರಬೇಕು. ಒಂದೇ ಮಾದರಿ 2 ಕುಚ್ಚು ತೋರಿಸ್ತಾ ಇದ್ದೀನಿ ನಿಮಗೆ. ಇದೊಂದು ಮಾದರಿ ಕುಚ್ಚು ಮತ್ತು ಇನ್ನೊಂದು ಮಾದರಿ ಕುಚ್ಚು ತೋರಿಸ್ತೀನಿ ನಿಮಗೆ. ಸೇಮ್ ಹಿಂಗೆ ಬರುತ್ತೆ, ಪ್ಯಾಟರ್ನ್ ಎಲ್ಲ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ. ನೋಡಿ, ಸ್ಮಾಲ್ ಆಗಿದೆ ಅಲ್ಲವಾಗ ಬೀಡೊಂದು ಮತ್ತು ಸ್ಮಾಲ್ ಬೀಡೊಂದು ಹಾಕಿ ಸೀರೆಗೆ ಕೆಳಗಡೆಯಿಂದ ಮೇಲೆ ಹಾಕಿ ಮತ್ತು ಬೀಡಿ ಒಂದು ಆಚೆ ಬರಬೇಕು ನೀಡಲ್ನ. ಮತ್ತು ಇನ್ನೊಂದು ತೋರಿಸ್ತೀನಿ ನಿಮಗೆ. ಒಂದು ಟ್ಯಾಜಲ್ ಹಾಕಬೇಕು. ಇವಾಗ ಟ್ಯಾಜಲ್ ಹಾಕಿ ಮತ್ತು ಸ್ಮಾಲ್ ಬೀಡ್ ಹಾಕಿ ಹಿಂದಕ್ಕೆ ತೆಗೆದು ಮತ್ತು ಸೀರೆಗೆ ಕೆಳಗಡೆಯಿಂದ ಮೇಲೆ ಸೂಜಿ ಹಾಕಿ ತೆಗಿಬೇಕು. ಆಚೆ ಮೇಲೆ ತೆಗೆದು ಮತ್ತು ಬೀಡಿಂದ ಆಚೆ ಕಡೆ ತೆಗಿಬೇಕು. ಆಚೆಗೆ ತೆಗೆದು ಮತ್ತು ಇವಾಗ ಸ್ವಲ್ಪ ದೊಡ್ಡ ಬಿಗ್ ಬೀಡ್ ಹಾಕಿ ಮತ್ತು ಒಂದು ಸ್ಮಾಲ್ ಬೀಡ್ ಹಿಂದಕ್ಕೆ ತೆಗೆದುಬಿಟ್ಟು ಮತ್ತು ಸೀರೆಗೆ ಬ್ಯಾಕಿಂದ ಫ್ರಂಟಿಗೆ ತೆಗಿಬೇಕು ಮತ್ತು ಬೀಡಿಂದ ಆಚೆ ಕಡೆ ತೆಗಿಬೇಕು. ಲೂಸ್ ಬಂದರೆ ಟೈಟಾಗಿ ಇಳ್ಕೊಬೇಕು. ಲೂಸ್ ಬಂದರೆ ಮತ್ತು ಎಲ್ಲ ಲೂಸ್ ಬಂದಾಗ ಸ್ಯಾರಿ ಫುಲ್. ಮತ್ತು ಒಂದು ಟ್ಯಾಜಲ್ ಹಾಕಿ ಮತ್ತು ಒಂದು ಬೀಡ್ ಹಾಕಬೇಕು, ಸ್ಮಾಲ್ ಬೀಡ್ ಹಾಕಿ ಮತ್ತು ಸೀರೆ ಸೇಮ್ ಕೆಳಗಡೆಯಿಂದ ಮೇಲೆ ಸೂಜಿನ ಹಾಕಿ ಮತ್ತು ಬೀಡಿಂದ ಆಚೆ ತೆಗಿಬೇಕು. ಟೈಟಾಗಿ ಇಳ್ಕೊಂಡು ಮತ್ತು ಬಿಗ್ ಬೀಡ್ ಮತ್ತು ಸ್ಮಾಲ್ ಬೀಡ್ ಹಾಕಿ ಮತ್ತು ಸೂಜಿನ ಕೆಳಗಡೆಯಿಂದ ಮೇಲ್ ಮಾಡಿ ಮತ್ತು ಬೀಡಿಂದ ಆಚೆ ತೆಗಿಬೇಕು. ಸೇಮ್ ಈ ಥರ ಸೀರೆ ಫುಲ್ ಹಾಕಬೇಕು. ನಾನು ಇಷ್ಟು ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಮತ್ತು ಒಂದು ಲಾಕ್ ಮಾಡಬೇಕು. ಇವಾಗ ಒಂದೆರಡು ಲಾಕ್ ಮಾಡಿಬಿಟ್ಟು ಮತ್ತು ಕೆಳಗಡೆ
ನಾನು 2 ನಾಟ್ ಹಾಕ್ಕೊತಾ ಇದ್ದೀನಿ. ನಾಟ್ ಹಾಕ್ಕೊಂಡು ಕಟ್ ಮಾಡಬೇಕು ದಾರನ. ಒಂದೇ ಮಾದರಿ 2 ಕುಚ್ಚು, ಇನ್ನೊಂದು ರೀತಿ ಕುಚ್ಚು ಸೇಮ್, ಸ್ವಲ್ಪ ಹಂಗೆ ಬರುತ್ತೆ, ಸ್ವಲ್ಪ ಚೇಂಜು. ಅದಕ್ಕೆ ಬಿಗ್ ಬೀಡ್ ಬಿಡಿಸ್ಕೊಂಡು ಇದಕ್ಕೆ ಬಿಗ್ ಬೀಡ್ ಇದ್ದಿಲ್ಲ, ಪರ್ಲ್ ಬೀಡ್ ಒಂದು ಸ್ಮಾಲ್ ಪರ್ಲ್ ಬೀಡ್ಸು, ಸ್ಮಾಲ್ ಬಾಲ್ ಬೀಡ್ಸ್. ಸೀರೆಗೆ ಬಟ್ಟೆಗೆ ಕೆಳಗಡೆಯಿಂದ ಮೇಲೆ ಥರ ಚುಚ್ಚಬೇಕು. ಈ ಥರ ಚುಚ್ಚಿ ಮತ್ತು ಇನ್ನೊಂದು ಸಲ ಚುಚ್ಚಬೇಕು, ಲಾಕ್ ಮಾಡ್ಕೊಬೇಕು. ಚುಚ್ಚಿಬಿಟ್ಟು ಚುಚ್ಚಿಬಿಟ್ಟು ಈ ಥರ ಸೆಂಟ್ರಲ್ ದಾರ ತೆಗಿಬೇಕು. ಈ ಥರ ತೆಗೆದ್ರೆ ಅದನ್ನ ಹಾಕ್ಬಿಡುತ್ತೆ. ಈ ಥರ ಬಿದ್ದಾದಮೇಲೆ ಫಸ್ಟು ಗೋಲ್ಡ್ ಬೀಡು ಮತ್ತು ಪರ್ಲ್ ಬೀಡು ಮತ್ತು ಗೋಲ್ಡ್ ಬೀಡು ಥರ ಹಾಕಿ ಪಕ್ಕದಲ್ಲೇ ಒಂದು ಬೀಡಷ್ಟು ಗ್ಯಾಪಲ್ಲಿ ಕೆಳಗಡೆ ಚುಚ್ಚಿಬಿಟ್ಟು ಮತ್ತು ಮೇಲಿಂದ ಮತ್ತು ಬೀಡಲ್ಲಿ ಈ ಥರ ತೆಗೆದುಕೋಬೇಕು. ಈ ಥರ ಬರುತ್ತೆ. ಮತ್ತು ಸೇಮ್ ಮತ್ತು ಒಂದು ಪರ್ಲ್ ಬೀಡು ಫಸ್ಟಲ್ಲಿ 3 ಹಾಕ್ಕೋಬೇಕು, ಮತ್ತು 2 ಮತ್ತು ಹಾಕ್ಕೊಂಡು ಒಂದು ಬೀಡ್ ಗ್ಯಾಪ್ ಅಷ್ಟಲ್ಲಿ ಚುಚ್ಚಿ ದಾರ ಮೇಲೆ ಸೂಜಿಗೆ ಮೇಲೆ ಮಾಡಿ ತೆಗೆದು ಬೀಡೊಳಗಡೆಯಿಂದ ಆಚೆ ತೆಗಿಬೇಕು. ಮತ್ತು ಪರ್ಲ್ ಬೀಡು ಮತ್ತು ಗೋಲ್ಡ್ ಬೀಡು ಈ ಥರ ಮೇಲೆ ಒಳಗಡೆಯಿಂದ ಆಚೆ ತೆಗಿಬೇಕು. ಈ ಥರ 3 ಬೀಡಾದಮೇಲೆ ಕುಚ್ಚು ಹಾಕಬೇಕು. ಟೆಸಲ್ ಹಾಕಿ ಮತ್ತು ಗೋಲ್ಡ್ ಬೀಡ್ ಹಾಕ್ಬಿಟ್ಟು ಮತ್ತು ಬಟ್ಟೆಗೆ ಕೆಳಗಡೆಯಿಂದ ಮೇಲೆ ಈ ಥರ ದಾರನ ಸೂಜಿನ ಚುಚ್ಚಿಬಿಟ್ಟು ಮತ್ತು ಬೀಡಲ್ಲಿ ಈ ಥರ ಬರಬೇಕು. ಮತ್ತು ಇವಾಗ ಪರ್ಲ್ ಬೀಡು ಮತ್ತು ಗೋಲ್ಡ್ ಬೀಡು ಥರ ಹಾಕಿ ಮತ್ತು ಒಂದು ಬೀಡಷ್ಟು ಗ್ಯಾಪಲ್ಲಿ ದಾರನ ಕೆಳಗಡೆಯಿಂದ ಮೇಲೆ ಮಾಡಿ ಮತ್ತು ಬೀಡಿಂದ ಆಚೆಗೆ ತೆಗಿಬೇಕು. ಮತ್ತು ಇನ್ನೊಂದು ಸಾರಿ ಪರ್ಲ್ ಬೀಡು ಮತ್ತು ಗೋಲ್ಡ್ ಬೀಡು. ಸಿಂಪಲ್ ಆಗಿದೆ, ವೆರಿ ಸಿಂಪಲ್ ಡಿಸೈನ್. ಈ ಥರ 3 ಸರಿ ಆದಮೇಲೆ ಮತ್ತೆ ಒಂದು ಟ್ಯಾಸಲ್ ಹಾಕಬೇಕು. ಫಸ್ಟ್ 3 ಮತ್ತು 2 ಬೀಡ್ಸ್ ಮತ್ತು ಆದಮೇಲೆ ಮತ್ತೆ ಸೀರೆ ಮೇಲೆ ಬಟ್ಟೆ ಮೇಲೆಯಿಂದ ಒಳಗಡೆಯಿಂದ ಮೇಲೆ ಹಾಕ್ಬಿಟ್ಟು ಮತ್ತು ಬೀಡ್ಗೆ ಆಚೆ ಥರ ತೆಗೆದ್ಬಿಟ್ಟು ನೀಟಾಗಿ ಎಳ್ಕೊಂಡು ತೀರಾಗಿ ಟ್ಯಾಚಲ್ಲಿ ಹಾಕಬೇಕು. ಹಾಕ್ಬಿಟ್ಟು ಮತ್ತು ಬೀಡು ಬಾಲ್ ಬೀಡು ಗೋಲ್ಡ್ ಬೀಡ್ ಹಾಕಿ ಮತ್ತು ಬಟ್ಟೆ ಕೆಳಗಡೆಯಿಂದ ಮೇಲೆ ಸೂಜಿನ ಹಾಕಿ ಮತ್ತು ಬೀಡಿಂದ ಆಚೆ ಕಡೆ ತೆಗಿಬೇಕು ದಾರನ. ಮತ್ತು ಸೇಮ್ ಎಲ್ಲ ಹಂಗೆ ಮತ್ತು 2 ಬೀಡ್ಸ್ ಹಾಕಿ ಬಟ್ಟೆಗೆ ಸೂಜಿಯಲ್ಲಿ ಹಾಕಿ ಮೇಲೆ ಕೆಳಗಡೆಯಿಂದ ಮೇಲೆ ಹಾಕಿ ಮತ್ತು ಬೀಡಲ್ಲಿ ಆಚೆ ಕಡೆ ತೆಗಿಬೇಕು. ಸೂಜಿನ ತೆಗೆದ್ಬಿಟ್ಟು ಟೈಟಾಗಿ ದಾರ ನೆಲ್ಕೊಂಡು ಮತ್ತು ಪರ್ಲ್ ಬೀಡು ಸೇಮ್ ಈ ಥರನೆಲ್ಲ ಹಾಕಬೇಕು. ಮತ್ತು ಒಂದು ಪರ್ಲ್ ಬೀಡು ಹಾಕಿ ಗೋಲ್ಡ್ ಬೀಡ್ ಹಾಕಬೇಕು. ಈ ಥರ ಹಾಕಿ
ಮತ್ತು ಗೋಲ್ಡ್ ಬೀಡಿನ ಆಚೆ ಕಡೆ ತೆಗೆದು ದಾರನ ಮತ್ತು ಬಟ್ಟೆಗೆ ಇನ್ನೊಂದು ಸರಿ ಕೆಳಗಡೆ ಮೇಲೆ ಹಾಕಿ ಸೂಜಿನ ಇವಾಗ ಲಾಕ್ ಮಾಡ್ಕೋಬೇಕು. ಕೆಳಗಡೆ ಸೂಜಿನ ಹಾಕ್ಬಿಟ್ಟು ಬ್ಯಾಕ್ ಟರ್ನ್ ಮಾಡಿ ಬಟ್ಟೆನ ಕೆಳಗಡೆ ಸೂಜಿನ ಹಾಕಿ ನಾಟ್ ಹಾಕ್ಕೋಬೇಕು. ದಾರ ಲೂಸ್ ಬಿಡ್ತೀರ, ಟೈಟಾಗಿ ಇಳ್ಕೊಂಡು 2 ನಾಟ್ ಹಾಕಿ ಕಟ್ ಮಾಡಬೇಕು ದಾರನ. ಸಿಂಪಲ್ ಆಗಿದೆ ಫ್ರೆಂಡ್ಸ್, ಈಸಿಯಾಗಿದೆ. ಡಿಸೈನ್ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಕಾಮೆಂಟ್ ಮಾಡಿ. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.